ಇವತ್ತು ಬ್ರಿಂಜಾಲ್ ತವಾ ಫ್ರೈ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಬದನೆಕಾಯಿ ಫ್ರೈ ನೋಡಿ, ಈ ದೊಡ್ಡದಾದ ಬದನೆಕಾಯಲ್ಲಿ ಮಾಡೋದು. ಇದು ಯಾವ ರೀತಿ ಇರುತ್ತೆ ಅಂದರೆ ಫಿಶ್ ಕಬಾಬ್ ಥರನೇ ಇರುತ್ತೆ. ಮೊದಲಿಗೆ ನಾವು ಒಂದು ಪ್ಲೇಟ್ಗೆ 4 ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಮೆಣಸಿನ ಪುಡಿ, ಖಾರದ ಪುಡಿ, ಅರಿಶಿನ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ತನಕ ನಾವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಆ ದೊಡ್ಡದಾದ ಬದನೆಕಾಯಿ ಏನಿದೆ ಅದನ್ನು ಸಣ್ಣದಾಗಿ ಹೆಚ್ಚಿ ಸ್ಲೈಸಸ್ ಥರ ಹೆಚ್ಚಿ ಈ ಥರ ನಾವು ಕೋಟ್ ಮಾಡಿ ಇಟ್ಕೋಬೇಕು. ಇವಾಗ ಒಂದು ಪ್ಯಾನ್ಗೆ ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಮತ್ತು ಈಗ ನೋಡಿ ಈ ರೀತಿ ನಾವು ಏನು ಕೋಟ್ ಮಾಡಿ ಇಟ್ಕೊಂಡಿರೋವಂಥ ಬದನೆಕಾಯಿ ಏನಿದೆಯಲ್ಲ ಅದನ್ನು ನಾವು ಒಂದಾದ್ಮೇಲೆ ಒಂದು ಕಡೆ ತಿರುಗಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಏನು ಜಾಸ್ತಿ ಟೈಮ್ ಹಿಡಿಯಲ್ಲ ಫ್ರೆಂಡ್ಸ್, ತುಂಬ ಬೇಗನೆ ಆಗೋಗುತ್ತೆ. ಈ ರೀತಿ ನಾವು ತಿರುಗಿಸ್ತಾ ಇರಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ನೀಟಾಗಿ ಸ್ವಲ್ಪ ಎಣ್ಣೆ ಇರಬೇಕು. ಹಂಗಂದ್ಬಿಟ್ಟು ಡೀಪ್ ಫ್ರೈ ಏನಿಲ್ಲ, ಸ್ವಲ್ಪ ಎಣ್ಣೆ ಇರಲೇಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.